ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಜಿಕೆ ಸೆಕ್ಷನ್ ಅಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ 16th ಪೇಪರ್ ನೋಡುವ. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 16 ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 15 ಕ್ಲಾಸ್ ಅಪ್ಲೋಡ್ ಆಗಿದೆ, 15 ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಹೋಗಿ ನೋಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ ನ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಏನಿದೆ ಮೊದಲನೇ ಕ್ವಶನ್, ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನಿದೆ, ಚಂದ್ರಗುಪ್ತ ಮೌರ್ಯ, ಅಶೋಕ, ಬಿಂದುಸಾರ, ಸಮುದ್ರಗುಪ್ತ ಅಂತ ಇದೆ. ಆನ್ಸರ್ ಇಸ್ ಚಂದ್ರಗುಪ್ತ ಮೌರ್ಯ. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ಮೊಘಲ್ ಚಕ್ರವರ್ತಿ ತಾಜ್ ಮಹಲ್ ಅನ್ನು ಯಾರು ನಿರ್ಮಿಸಿದವರು ಅಂತ ಕೇಳಿದ್ದಾರೆ. ನಿರ್ಮಿಸಿದನು. ಆಪ್ಷನ್ ಏನಿದೆ, ಶಹಜಾನ್, ಅಕ್ಬರ್, ಜಹಾಂಗೀರ್, ರಂಗಜೇಬ್ ಅಂತ ಇದೆ. ಆನ್ಸರ್ ಇಸ್ ಶಹಜಾನ್. ಇನ್ನು ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, ಯಾವ ನದಿಯನ್ನು ದಕ್ಷಿಣದ ಗಂಗೆ ಎಂದು ಕರೆಯಲಾಗುತ್ತದೆ ಅಂತ ಇದೆ. ಆಪ್ಷನ್ ಏನಿದೆ, ಗೋದಾವರಿ, ಕೃಷ್ಣ, ಕಾವೇರಿ ಅಂತ ಇದೆ. ಸರಿ, ಗೋದಾವರಿ. ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಯಾವ ಪರ್ವತ ಶ್ರೇಣಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಹಿಮಾಲಯಗಳು. ನೆಕ್ಸ್ಟ್ ಐದನೇ ಕ್ವಶನ್ ಏನಿದೆ, ಸಸ್ಯಗಳು ತಮ್ಮದೇ ಆದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ಏನನ್ನುತ್ತಾರೆ ಅಂತ ಇದೆ. ಆನ್ಸರ್ ಇಸ್ ದ್ವಿತೀಯ ಸಂಶ್ಲೇಷಣೆ. ಇನ್ನು ಸೆವೆಂತ್ ಕ್ವಶನ್ ಏನಿದೆ, ಯಾವ ಭಾರತೀಯ ಹಬ್ಬವನ್ನು ಹಬ್ಬದ ದೀಪಗಳು ಎಂದು ಕರೆಯಲಾಗುತ್ತದೆ. ಆಪ್ಷನ್ಸ್ ಏನಿದೆ, ದೀಪಾವಳಿ, ಹೋಳಿ, ನವರಾತ್ರಿ, ದಸರಾ ಅಂತ ಇದೆ. ಆನ್ಸರ್ ಇಸ್ ದೀಪಾವಳಿ. ಇನ್ನು ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವು ಅದರ ಸಂಕೀರ್ಣವಾದ ಕೈ ಸನ್ನೆಗಳಿಗೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಏನಿದೆ, ಭರತನಾಟ್ಯ, ಕಥಕ್, ಒಡಿಸ್ಸಾ, ಮಣಿಪುರಿ ಅಂತ ಇದೆ. ಆನ್ಸರ್ ಇಸ್ ಭರತನಾಟ್ಯಂ. ಇನ್ನು ನೆಕ್ಸ್ಟ್ 9th ಕ್ವಶನ್ ಏನಿದೆ, ಭಾರತದ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ NV ರಮಣ್. ಇನ್ನು ನೆಕ್ಸ್ಟ್ 10th ಕ್ವಶನ್ ಏನಿದೆ, ಯಾವ ಭಾರತೀಯ ರಾಜ್ಯವು ಅತ್ಯಧಿಕ ಸಾಕ್ಷರತೆ ದರವನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್ ಅಂತ ಇದೆ. ಆನ್ಸರ್ ಇಸ್ ಕೇರಳ. ಇನ್ನು 11th ಕ್ವಶನ್ ಏನಿದೆ, ಭಾರತದ ಮೊದಲ ಅಧ್ಯಕ್ಷ ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ, ಭಾರತೀಯ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಅಂತ ಇದೆ. ಆಪ್ಷನ್ಸ್ ಏನಿದೆ, ರವೀಂದ್ರನಾಥ್ ಟ್ಯಾಗೂರ್, ಬಂಕಿಮ್ ಚಂದ್ರ ಚಟರ್ಜಿ, ಸರೋಜಿನಿ ನಾಯ್ಡು, ಸುಭಾಷ್ ಚಂದ್ರ ಬೋಸ್ ಅಂತ ಇದೆ. ಆನ್ಸರ್ ಇಸ್ ರವೀಂದ್ರನಾಥ್ ಟ್ಯಾಗೂರ್. ಇನ್ನು 14th ಕ್ವಶನ್ ಏನಿದೆ, ಯಾವ ಭಾರತೀಯ ರಾಜ್ಯವು ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಏನಿದೆ, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ಪಶ್ಚಿಮ ಬಂಗಾಳ ಅಂತ ಇದೆ. ಆನ್ಸರ್ ಇಸ್ ಉತ್ತರ ಪ್ರದೇಶ್. ಏನಿದೆ, ಗುಪ್ತ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಚಂದ್ರಗುಪ್ತ ಮೌರ್ಯ, 1ನೇ ಚಂದ್ರಗುಪ್ತ ಮೌರ್ಯ. ಸೈಮನ್ ಕಮಿಷನ್ ಬಂದಾಗ ಭಾರತ ಅಂತ ಕೇಳಿದ್ದಾರೆ. ಅಂದರೆ ಇದ್ರ ಮೀನ್ಸ್ ಏನಂದರೆ, ಈ ಕ್ವಶನ್ ಅರ್ಥ, ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತ್ತು ಅಂತ. ಆಪ್ಷನ್ಸ್ ಏನಿದೆ, 1925, 1927, 1928, 1932 ಅಂತ ಇದೆ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, ಸೈಮನ್ ಆಯೋಗ ಭಾರತಕ್ಕೆ ಯಾವಾಗ ಬಂದಿತ್ತು, ಯಾವ ವರ್ಷ, 1928. ಸಿ ಆಪ್ಷನ್ ಇದಕ್ಕೆ ಕರೆಕ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ, ಎಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯಿತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅಮೃತ್ಸರ. ಯಾರು ಮೊದಲ ಮಹಾತ್ಮ ಗಾಂಧಿಯನ್ನು ಕರೆದರು ಅಂತ ಇದೆ. ರಾಷ್ಟ್ರದ ತಂದೆ ಎಂದು. ಮಹಾತ್ಮ ಗಾಂಧಿಯನ್ನು ರಾಷ್ಟ್ರದ ತಂದೆ ಎಂದು ಕರೆದವರು ಮೊದಲು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಸುಭಾಷ್ ಚಂದ್ರ ಬೋಸ್. ಮಹಾತ್ಮ ಗಾಂಧಿಯವರು ಯಾವಾಗ ಹತ್ಯಾಕಾಂಡ ಆಯಿತು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 1948. ಕ್ವಶನ್ ಏನಿದೆ, ಆಗ್ರಾ ಕೋಟೆಯನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಅಕ್ಬರ್. ಪಕ್ಷಿಗಳನ್ನು ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಪಕ್ಷಿ ವಿಜ್ಞಾನ. ಸ್ವೀಡನ್ನ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಸ್ಟಾಕ್ಹೋಮ್. ಶೂನ್ಯವನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಆರ್ಯಭಟ್ಟ. ಅರ್ಜುನನು ದಾರ್ಶನಿಕನಾಗಿದ್ದ. ಆನ್ಸರ್ ಇಸ್ ಬೌದ್ಧ ಧರ್ಮ. ಯಾರು ಮೊದಲ ಮುಸ್ಲಿಂ ಅಧ್ಯಕ್ಷರಾಗಿದ್ದರು ಭಾರತದ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಡಾಕ್ಟರ್ ಜಹಾಂಗೀರ್ ಹುಸೇನ್. ಯಾವ ದಿನಾಂಕದಂದು ರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ 12. ಯಾವ ತಿಂಗಳು ಅಂತ ಈ ಕ್ವಶನ್ಗೆ ನೀವು ಕಾಮೆಂಟ್ ಮಾಡಿ ಹೇಳಿ. ವಾತಾವರಣವನ್ನು ಅಳೆಯಲು ಏನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ಬಾರೋಮೀಟರ್. ನದಿಯನ್ನು ದುಃಖ ಎಂದು ಕರೆಯಲಾಗುತ್ತದೆ. ಆನ್ಸರ್ ಇಸ್ ಕೋಸಿ ನದಿ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಸ್ಟಡಿಗೆ ಬೇಕಾದಂಥ ಫ್ರೀ ಮೆಟೀರಿಯಲ್ ಸಿಗುತ್ತೆ. ಒಮ್ಮೆ ನೋಡಿ ಚೆಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.